ಈ ಸಮಾವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಆತ್ಮೀಯ ಮಿತ್ರರಾದ ಜಗದೀಶ್ ಗುತ್ತೇದಾರ್, ತಿಪ್ಪಣಪ್ಪ ಕಮಲ್ಪುರ್ ಅವರೇ, ಡಿ ಸಾಗರ್ ಅವರೇ, ರಾಥೋಡ್ ಅವರೇ, ರೇವನಾಯಕ್ ಅವರೇ, ಇತ್ತಲ್ ದೊಡಮನಿ ಅವರೇ, ನೀಲಕಾಂತ್ ನಿಂಗೇಶ್ ಅವರೇ, ಲಕ್ಷಪ್ಪ ಅವರೇ, ಚಂದ್ರಿಕಾ ಪರಮೇಶ್ವರ, ಪೂಜ್ಯ ಬಲ್ತೇಜ್ ಅವರೇ ಮತ್ತು ವೇದಿಕೆಯಿಂದ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ್ರಿಯಾಂಕಾ ಜಾಗೇಜಿ ಅವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಸಮಯ ಬಹಳಷ್ಟು ಆಗಿದೆ, ಜಾಸ್ತಿ ಮಾತನಾಡ್ತಕ್ಕಂಥದ್ದಿಲ್ಲ. ಕಾವು ಕೆಸರು ಜಗತ್ ಬರ್ತಾವಂತೆ. ಕಾವು ಕೆಸರು ಜಗತ್ ಬರೋರು ಯಾರಪ್ಪ ಅಂದ್ರೆ ನಾನು ಸ್ವಾಮಿ ಪ್ರವೀಣ್ ಕುಮಾರ್ ಅವರು. ಅಲ್ಲ, ನಮ್ಮ ಒಂದು ಇತಿಹಾಸ ತೆಗೆದು ನೋಡಿದ್ರೆ 1972ರಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜಕೀಯದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. 9 ಸಲ ವಿಧಾನಸಭೆಗೆ, 2 ಸಲ ಲೋಕಸಭೆಗೆ, ರಾಜ್ಯಸಭೆಗೆ ರೈತರಾಗಿ ಸುಮಾರು 53 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ. ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ದಿವಂಗತ ಧರ್ಮ್ ಸಿಂಗ್ ಅವರು, ಇವರೀರ್ವರ ಪ್ರಯತ್ನದ ಫಲವಾಗಿ ಇವತ್ತು 371 ತಿದ್ದುಪಡಿ ಬಂದ ಮೇಲೆ ಸುಮಾರು ಲಕ್ಷಾವಧಿ ಇಂಜಿನಿಯರಿಂಗ್ಸ್ಗಳು, 10,000 ಡಾಕ್ಟರ್ಸ್ಗಳು ಈ ಪುಣ್ಯಾತ್ಮರಿಂದ ಈ ಭಾಗಕ್ಕೆ ಅನುಕೂಲ ಆಗಿದೆ. ಈ ಪುಣ್ಯಾತ್ಮರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಇವರಿಂದ ಮನೆ ಬೆಳಗಿದೆ ಹೊರತು ಮನೆ ಅಳಿಸಿಲ್ಲ ಇವರು. ಅಂತ ಮನೆತನವನ್ನ ಇವತ್ತು ಜನ ಎತ್ತಿ ನಮ್ಮ ಹೇಳಿದ್ದಾರೆ. ಈ ಭಾಗದಲ್ಲಿ ಎಲ್ಲಾ ಲೋಕಸಭೆ ಸೀಟುಗಳು, ವಿಧಾನಸಭೆ ಸೀಟುಗಳು ಎಲ್ಲ ಚುನಾಯಿತರಾಗ್ತಾ ಇದ್ದಾರೆ. ಬಿಜೆಪಿ ಷಡ್ಯಂತ್ರ, ಏನು ವೈರಸ್ಗಳು ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಬಿಜೆಪಿ ಅವರು, ಆ ವೈರಸ್ಗಳು ಇವತ್ತು ಕೆಲಸ ಮಾಡ್ತಾರೆ. ಏನಾದ್ರೂ ಮಾಡಿ ನಮ್ಮ ಬಿಜೆಪಿ ಸವಾಲು ಕೊಡ್ಬೇಕಾದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅದೇ ನಿಟ್ಟಿನಲ್ಲಿ ಬಹಳ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವ್ಯಕ್ತಿ. ಯಾವತ್ತೂ ಕೂಡ ಈ ದೇಶದ, ಈ ರಾಜ್ಯದ ಅಭಿವೃದ್ಧಿ ಪರವಾಗಿ ಮಾತನಾಡ್ತಕ್ಕಂಥ ಒಬ್ಬ ಯುವಕರಾಗಿ ಬಿಜೆಪಿಯವರಿಗೆ ಶಿವಸ್ವಪ್ನ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರನ್ನ ಮುಗಿಸ್ಬೇಕು. ಈ ಭಾಗದಲ್ಲಿ ಅವರನ್ನ ತೇಜೋವಧೆ ಮಾಡಿದ್ರೆ ನಮ್ಮ ಪಕ್ಷ ಬೆಳೀತದೆ ಅಂತ ಹೇಳಿ ಬಿಜೆಪಿಯವರು ಷಡ್ಯಂತ್ರ ಇದೆ. ಅದಕ್ಕಾಗಿ ಸುಮ್ಮನೆ ನೋಡಿ ತಾವೆಲ್ಲ ಯಾರ್ದಾರಂದ್ರಿ ಪಾಕಿಸ್ತಾನದ ಮೇಲೆ ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಇಡೀ ಪಕ್ಷನೇ ಒಂದಾಗಿ ಒಕ್ಕಪ್ಪಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಾವು ಕೂಡ ಪಾಕಿಸ್ತಾನಕ್ಕೆ ಸರಿ ಹೊರತು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಇವರು ಯಾವ ಗಾಳ ಬೇಯಿದ್ರೆ ಇವ್ರೇನಾದ್ರು ತಪ್ಪು ಮಾತಾಡಿದ್ರೆ ಅದಕ್ಕೆ ನಮ್ಮ ಸೈನಿಕರಿಗೆ ಪಾಕಿಸ್ತಾನಕ್ಕೆ ನಾವು ಯಾವತ್ತೂ ಬಂದ್ರೆ ಯಾರು ಬೆಂಬಲ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಎಲ್ಲರೂ ಕೂಡ 100% ಆಗಿ ಬಂದ್ರೆ ವಿರೋಧ ವ್ಯಕ್ತ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ಮಾತನಾಡ್ತಕ್ಕಂಥದ್ದು, ಕುಸಿದು ಮಾತಾಡಿಲ್ಲ. ಒಂದು ಪ್ರಶ್ನೆ ಬರ್ತದಲ್ಲಿ, ಪಾಕಿಸ್ತಾನದಲ್ಲಿ ಬಂದಿರತಕ್ಕಂಥ ಭಯೋತ್ಪಾದಕರು ಭಾರತ ದೇಶದ ಹೊರಗೆ ಬರಬೇಕಾದ್ರೆ 7 ಲಕ್ಷ ಹೆಚ್ಚು ಮಿಲಿಟರಿಗಳಿರ್ತದೆ ಗವರ್ಮೆಂಟ್, BSF, CRF, ಕಾಶ್ಮೀರ್ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ, ಇಂಡಿಯಾ ಸೆಕ್ಯೂರಿಟಿ, ತಮ್ಮದೇ ಆದಂತ ಪೊಲೀಸ್ ಸ್ಟೇಷನ್, ಇವೆಲ್ಲವನ್ನ ದಾಟಿ ಬಂದು ದಾಳಿ ಮಾಡ್ಬೇಕಾಗ್ತದೆ. ಇದೆಲ್ಲ ದಾಟಿ ಬಂದರೆ ದಾಳಿ ಆಯ್ತು. 80 ಟನ್ ಬಂದು ಬಂದು ನಮ್ಮ ಸೈನಿಕರನ್ನ ಕೊಂಡ್ರೆ ಮತ್ತು ಎಷ್ಟೋ ದಿನ ಸಿಂಧೂರು ಇದರಲ್ಲಿ ಬಂದು ಹೆಣ್ಣು ಮಕ್ಕಳನ್ನ ಕರೆಸಿಕೊಂಡು ಮುಂದೆತ್ತಿಕೊಂಡ್ರು. ಸಿಂಧೂರು ದಾಳಿಯಲ್ಲಿ ಕೊಂಡೋದಲ್ಲಿ ಇಷ್ಟೆಲ್ಲ ಬಾರ್ಡರ್ ಇರ್ತಕ್ಕಂಥ ಸನ್ಮಾನ್ಯ ಮೋದಿ ಏನ್ ಮಾಡ್ತಾರೆ? ಯಾಕೆ ಅವರನ್ನ ಹೊರಗೆ ಅಂತ ಹೇಳಿಲ್ಲ.